ಇವತ್ತಿನ ವಿಡಿಯೋಲಿ ಬ್ಲೌಸ್ ಬ್ಯಾಕ್ ಸೈಡ್ ಬೋಟ್ ನೆಕ್ ಇಟ್ಟು ಒಂದು ಡಿಸೈನ್ನ ಮಾಡೋಣ. ಸಿಂಪಲಾಗಿ ಮಾಡ್ತೀನಿ ಅಷ್ಟೇ. ಅದಕ್ಕೆ ಕ್ಯಾನ್ವಾಸ್ನ ಯೂಸ್ ಮಾಡ್ತಾ ಇದ್ದೀನಿ. ಕ್ಯಾನ್ವಾಸ್ನ ಯೂಸ್ ಮಾಡಿದ್ರೆ ಸ್ವಲ್ಪ ಸ್ಟಿಫ್ ಆಗಿರುತ್ತೆ ಅಂತ ಅಂದ್ಬಿಟ್ಟು, ಮತ್ತು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಅಷ್ಟೇ. ಇಲ್ಲಿ ನೋಡಿ, ಲೈನಿಂಗಲ್ಲಿ ನಾನು ಆಲ್ರೆಡಿ ಬ್ಲ್ಯಾಕ್ ಪಾರ್ಟ್ನ ಕಂಪ್ಲೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ ಮಾತ್ರ ಶೇಪ್ ತೆಗ್ದಿಲ್ಲ, ಅದು ತೆಗಿಯೋಕ್ಕೆ ಹೋಗಬೇಡಿ. ಕ್ಯಾನ್ವಾಸಲ್ಲಿ ತೆಗೆದು ಆಮೇಲೆ ಶೇಪ್ನ ಕೊಟ್ಕೊಳ್ಳೋಣ. ಮೆಷರ್ಮೆಂಟ್ ತೋರಿಸ್ತೀನಿ ನೋಡಿ. ಚೆಸ್ಟ್ ಬಂದು ನಾನಿಲ್ಲಿ 9.5 ತೊಗೊಂಡಿದ್ದೀನಿ. 9.5 ಚೆಸ್ಟ್ ಅಂತಂದರೆ ಬೋಟ್ ನೆಕ್ ಬ್ಲೌಸ್ ಸ್ಟಿಚ್ ಮಾಡುವಾಗ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಅದಕ್ಕೆ ನಾನಿಲ್ಲಿ ಅರ್ಧ ಇಂಚನ್ನ ಸೇರಿಸಿ ಚೆಸ್ಟ್ ಮೆಷರ್ಮೆಂಟ್ 10 ಇಂಚನ್ನ ಇಟ್ಕೊಂಡಿದ್ದೀನಿ. ಮತ್ತು ಮೇಲ್ಗಡೆ ಟೋಟಲ್ ಶೋಲ್ಡರ್ 7.5 ಇಂಚ್ ಇಟ್ಟಿದ್ದೀನಿ. ನೀವು ಬೇಕಿದ್ರೆ 7 ಇಂಚ್ ಕೂಡ ತೊಗೋಬೋದು. ಇಲ್ಲಿ ನೆಕ್ ವಿಡ್ತ್ ನೋಡಿ, ನೆಕ್ ವಿಡ್ತ್ ನಾನು 4.5 ಇಟ್ಟಿದ್ದೀನಿ ಆಯಿತಾ. ಸ್ಟಿಚ್ ಮಾಡಿದ್ಮೇಲೆ ಇದು 1/4 ಇಂಚ್ ಜಾಸ್ತಿ ಆಗಿಬಿಟ್ಟು 4 ಮುಕ್ಕಾಲಾಗುತ್ತೆ. ಇನ್ನು ಮಿಕ್ಕಿದ್ದ ಏನಿರುತ್ತೆ 7.5 4.5 ನೆಕ್ಕಿಟ್ಟು ಇನ್ನು ಮಿಕ್ಕಿದ್ದನ್ನ ನಾನು ಶೋಲ್ಡರ್ಗೆ ಬಿಟ್ಬಿಟ್ಟಿದ್ದೀನಿ. ಇನ್ನು ವೇಸ್ಟ್ ಮೆಷರ್ಮೆಂಟ್ 8 ಇಂಚ್ ಇಡ್ತಾ ಇದ್ದೀನಿ. ಮತ್ತು ಟಕ್ಸ್ ಹಿಡಿಬೇಕಲ್ವ, ಅದಕ್ಕೋಸ್ಕರ 1 ಇಂಚ್ನ ಎಕ್ಸ್ಟ್ರಾ ಆ್ಯಡ್ ಮಾಡಿ 9 ಇಂಚ್ ತೊಗೊಂಡಿದ್ದೀನಿ. ಅದಾದಮೇಲೆ 2 ಇಂಚ್ ಮಾರ್ಜಿನ್ಗೋಸ್ಕರ. ಹಾಗೆ ನಾನಿಲ್ಲಿ ಆರ್ಮೋಲ್ ಡೆಪ್ನ 6 ಇಂಚ್ ತೊಗೊಂಡಿದ್ದೀನಿ. ಮತ್ತು ಆರ್ಮೋಲ್ ರೌಂಡ್ ಬಂದು 8 ಇಂಚ್ ರೆಡಿ ಬೇಕು. 8 ಇಂಚ್ ರೆಡಿ ಬೇಕಂದರೆ ಕಟ್ಟಿಂಗ್ ಮಾಡುವಾಗ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾನ ಸೇರಿಸಿ ತೊಗೋಬೇಕಾಗುತ್ತೆ. ಆರ್ಮೋಲ್ ರೌಂಡ್ ಇಲ್ಲಿ 8.5 ಇದೆ, ಮತ್ತು ಡೆಪ್ತ್ ಬಂದು 6 ಇಂಚ್ ಇದೆ. ಇದಿಷ್ಟು ಬೇಸಿಕ್ಕಾಗಿ ನಾವು ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೋಬೇಕಾಗಿರೋದು. ಇನ್ನು ಡಿಸೈನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಸ್ವಲ್ಪ ಐಡಿಯಾ ಬರಲಿ ಅಂತ ಅಂದ್ಬಿಟ್ಟು ನಾನು ತೋರಿಸ್ತೀನಿ ನೋಡಿ, ಕಸ್ಟಮರ್ ಯಾವ ಡಿಸೈನ್ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು. ಇದೇ ಡಿಸೈನು. ಮೇಲ್ಗಡೆ ಬೋಟ್ ನೆಕ್ಕು, ಒಂದು ಬಟನ್ ಬರುತ್ತೆ. ಕೆಳಗಡೆ ರೌಂಡ್ ಶೇಪಲ್ಲಿ, ಸ್ವಲ್ಪ ಓವಲ್ ಶೇಪು ಅಲ್ಲ, ರೌಂಡ್ ಶೇಪು ಅಲ್ಲ, ಆ ಥರ ಬಂದು ಪೋಟ್ಲಿ ಬಟನ್ಸಿಂದ ಡಿಸೈನ್ ಮಾಡಿದ್ದಾರೆ. ಸಿಂಪಲ್ಲಾಗಿದೆ, ಓಕೆನಾ. ತುಂಬ ಗ್ರ್ಯಾಂಡ್ ಡಿಸೈನ್ ಏನು ಹೇಳಿಲ್ಲ ಅವರು, ಸಿಂಪಲ್ಲಾಗಿಯೇ ಹೇಳಿದ್ದಾರೆ. ಈ ಡಿಸೈನ್ನ ನಾನು ಇವತ್ತು ತೋರಿಸ್ತಾ ಇರೋದು. ನಾನು ಆಲ್ರೆಡಿ ಇಲ್ಲಿ ಶೇಪ್ನ ಕ್ಯಾನ್ವಾಸ್ ಮೇಲೆ ತಗೊಂಡಿದ್ದೀನಿ. ನೋಡ್ತಿದ್ರೆ ಗೊತ್ತಾಗ್ತಿರುತ್ತೆ ನಿಮಗೆ. ಫೋಟೋಲ್ಲಿ ನೋಡಿದ್ದ ಶೇಪ್ಗೂ ಇಲ್ಲಿ ನಾನು ತೋರಿಸ್ತಾ ಇರೋ ಶೇಪ್ಗೂ ನೆಕ್ ವಿಡ್ತ ನಾನಿಲ್ಲಿ 4.25 ಇಂಚ್ನ ತೊಗೊಂಡಿದ್ದೀನಿ. ಯಾಕಂದರೆ 4.5 ನಾನು ಲೈನಿಂಗಲ್ಲಿ ತೊಗೊಂಡಿದ್ದೆ. ಅಲ್ಲಿ ಸ್ಟಿಚಿಂಗ್ ಮಾರ್ಜಿನ್ನ ಬಿಟ್ಟು ನಾನು 4.5 ತೊಗೊಂಡಿದ್ದು. ಅದೇ ನಾವು ಕ್ಯಾನ್ವಾಸಲ್ಲಿ ತೊಗೋಬೇಕು ಅಂದರೆ ಸ್ಟಿಚಿಂಗ್ ಮಾರ್ಜಿನ್ನ ಸೇರಿಸಿ 4.25 ಇಂಚ್ ತೊಗೋಬೇಕಾಗುತ್ತೆ. ಈ ಡಿಸೈನ್ಗೆ ಅಂತಲ್ಲ, ನೀವು ಯಾವುದೇ ಡಿಸೈನ್ ಮಾಡಿದ್ರು ಅಷ್ಟೇ ಸ್ಟಿಚಿಂಗ್ ಮಾರ್ಜಿನ್ ಏನಿರುತ್ತೆ ಅದನ್ನು ಲೈನಿಂಗಲ್ಲಿ ಕೊಟ್ಬಿಡಿ. ಇನ್ನು ಕ್ಯಾನ್ವಾಸಲ್ಲಿ ನಾವು ಸ್ಟಿಚಿಂಗ್ ಮಾರ್ಜಿನ ಸೇರಿಸಿ ತೊಗೋಬೇಕು. 4.25 ತೊಗೊಂಡಿದ್ದೀನಿ ಮೇಲ್ಗಡೆ ನೆಕ್ ಬಿಟ್ಟು. ಅಲ್ಲಿಂದ ಡೀಪ್ 2.5 ಇಂಚ್ ತೊಗೊಂಡಿದ್ದೀನಿ. ಬೋಟ್ ನೆಕ್ ಶೇಪ್ನ ಕೊಟ್ಬಿಟ್ಟು ಇನ್ನು ಕೆಳಗಡೆ ಶೇಪ್ನ ತಗೊಂಡಿದ್ದೀನಿ. ನಾನೇನು ಶೇಪ್ ತೆಗೆದಿದ್ದೆ ಅಲ್ಲಿಂದ 1 ಇಂಚ್ ಎಕ್ಸ್ಟ್ರಾನು ತೊಗೋಬೇಕು ಆಯಿತಾ. 2 ಮಾರ್ಕ್ ಮಾಡಿದ್ದೀನಿ ನೋಡಿ, ಕಾಣ್ತಿರ್ಬೋದು ನಿಮಗೆ. ಮತ್ತು ಇನ್ನೊಂದು ಬಟನ್ ಬರುತ್ತಲ್ಲ, ಆ ಪಾಯಿಂಟಲ್ಲಿ ನೋಡಿ, ಇದನ್ನು ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಳಿ. ಆ ಪಾಯಿಂಟಲ್ಲಿ 1/4 ಇಂಚಷ್ಟು ನೀವು ಬಿಟ್ಟು ಶೇಪ್ನ ತೊಗೋಬೇಕು. ನಾವು ಅಲ್ಲಿಗೆ ಸ್ಟಿಚ್ ಹಾಕ್ತೀವಿ. ಈಗ ನಾನು ಏನು ಶೇಪ್ ತಗೊಂಡಿದ್ದೆ ಅಲ್ಲಿಗೆ ಸ್ಟಿಚ್ ಹಾಕ್ತೀನಿ. ಸೊ ನನಗೆ ಮಧ್ಯೆ ಕಟ್ ಮಾಡ್ಕೊಳಕ್ಕೆ ಬೇಕಲ್ವಾ, ಹಾಗಾಗಿ 1/4 ಇಂಚ್ನ ಗ್ಯಾಪ್ ಕೊಟ್ಟಿದ್ದೀನಿ. ಇಲ್ಲಿ ನಾನು ಕ್ಯಾನ್ವಾಸ್ನ ಮಧ್ಯಕ್ಕೆ ಫೋಲ್ಡ್ ಮಾಡಿರೋದು. ಸೊ ಈ ಕಡೆ 1/4 ಇಂಚ್ ಕೊಟ್ಟರೆ ಆ ಕಡೆ 1/4 ಇಂಚು ಗ್ಯಾಪ್ ಆಗುತ್ತೆ. ಸೊ ಅರ್ಧ ಇಂಚ್ ಕರೆಕ್ಟಾಗಿ ಗ್ಯಾಪ್ ಆಗುತ್ತೆ. ಮಧ್ಯ 1/4 ಇಂಚಲ್ಲಿ ನಾವು ಕಟ್ ಮಾಡ್ಕೋಬೋದು ಕ್ಯಾನ್ವಾಸ್ನ ಅಟ್ಯಾಚ್ ಮಾಡಿದ್ಮೇಲೆ. ಅರ್ಥ ಆಗ್ತಿದೆ ಅನ್ಕೋತೀನಿ ನಾನು ಹೇಳ್ತಾ ಇರೋದು ನಿಮಗೆ. ಈಗ ಅರ್ಥ ಆಗಲಿಲ್ಲ ಅಂದರೆ ನಾನು ಸ್ಟಿಚ್ ಮಾಡುವಾಗ ನೋಡ್ಕೊಳ್ಳಿ, ಅವಾಗ ಗೊತ್ತಾಗುತ್ತೆ ನಿಮಗೆ, ಓಕೆನಾ. ಇದಿಷ್ಟು ಶೇಪ್ ತೆಗೆದಿದ್ದಾಯಿತು. ಇನ್ನೂ ಡೀಪ್ ಇದು ಸ್ವಲ್ಪ ಜಾಸ್ತಿ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಶೇಪ್ ಕಾಣುತ್ತೆ. ಬಟ್ ಅವರು ಡೀಪ್ ಜಾಸ್ತಿ ಇಟ್ಕೊಳ್ದೇ ಇರೋ ಕಾರಣ ಅವ್ರು ಎಷ್ಟು ಡೀಪ್ ಇಡ್ತಾರೆ ಅಷ್ಟೆಲ್ಲ ನಾನಿಲ್ಲಿ ಡಿಸೈನ್ನ ಮಾಡ್ತಾಯಿದ್ದೀನಿ. ಈಗ ಕ್ಯಾನ್ವಾಸಲ್ಲಿ ಏನು ಶೇಪ್ನ ತೆಗೆದಿದ್ವಿ ಅಲ್ಲಿ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಆ ಕಡೆ ಕ್ಯಾನ್ವಾಸ್ ಹೋಗದೆ ಇರೋದನ್ನ ಗಮನದಲ್ಲಿ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ನೀಟಾಗಿ ಕಟ್ ಮಾಡ್ಕೊಂಡ್ಮೇಲೆ ನಾನು ಮೇಲ್ಗಡೆ ಅರ್ಧ ಇಂಚ್ನ ಕಟ್ ಮಾಡ್ತಾ ಇಲ್ಲ. ಅದನ್ನು ನಾನು ಯಾವ ರೀತಿ ಕಟ್ ಮಾಡ್ತಿದ್ದೀನಿ ವಿಡಿಯೋಲಿ ನೋಡ್ತಿದ್ದೀರ ಅಲ್ವಾ, ಅದೇ ಥರ ಕಟ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡೋಕ್ಕೆ ನಿಮಗೆ ಈಸಿ ಆಗುತ್ತೆ. ಇವಾಗ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಅಲ್ಲಿ ಬಟನ್ ಇಡ್ತೀವಲ್ಲ, ಅಲ್ಲಿ ಕೂಡ ನಾನು ಪೂರ್ತಿ ಕಟ್ ಮಾಡೋಕ್ಕೆ ಹೋಗಿಲ್ಲ, ಆ ಕಡೆ ಹೋಗದೆ ಇರಲಿ ಅನ್ನೋ ಕಾರಣಕ್ಕೆ ಅಷ್ಟೇ. ಇದನ್ನು ನಾವು ಲೈನಿಂಗಕ್ಕೆ ಅಟ್ಯಾಚ್ ಮಾಡಾದ್ಮೇಲೆ ಕಟ್ ಮಾಡಿ ತೆಕ್ಕೊಳ್ಳೋಣ. ಈ ಥರ ಇದ್ದರೆ ನೋಡಿ, ಕ್ಯಾನ್ವಾಸು ಆ ಕಡೆ ಜರುಗಾಡಲ್ಲ. ಕರೆಕ್ಟಾಗಿ ನಮಗೆ ಎಷ್ಟು ಮೆಷರ್ಮೆಂಟ್ ತೊಗೊಂಡಿರ್ತೀವಿ ಅಷ್ಟೇ ಮೆಷರ್ಮೆಂಟ್ಗೆ ನೀಟಾಗಿ ಕೂತ್ಕೊಳ್ಳುತ್ತೆ. ಅದನ್ನು ನಾವು ಕಟ್ ಮಾಡಿ ತೆಗ್ದುಬಿಟ್ಟಿದ್ದಿದ್ರೆ ಕ್ಯಾನ್ವಾಸ್ ಆ ಕಡೆ ಹೋಗುತ್ತೆ. ಅಲ್ಲಿ ನಮಗೆ ಪದೇ ಮೆಷರ್ಮೆಂಟ್ನ ಚೆಕ್ ಮಾಡ್ಕೋಬೇಕಾಗುತ್ತೆ. ಆ ಥರ ಪ್ರಾಬ್ಲಮ್ ಆಗುತ್ತೆ. ಸೊ ಈ ಥರ ಕ್ಯಾನ್ವಾಸ್ನ ಬಿಟ್ಬಿಟ್ರೆ ಮೇಲ್ಗಡೆ ನೆಕ್ ಹತ್ರ ಮತ್ತು ಬಟನ್ ಇಡ್ತೀವಲ್ಲ ಅಲ್ಲಿ ಸ್ವಲ್ಪ ಕ್ಯಾನ್ವಾಸ್ ಬಿಟ್ಬಿಟ್ರೆ ಅದು ಯಾವ ಕಡೆಗೂ ಹೋಗೋಲ್ಲ, ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಈಗ ಏನು ಮಾಡಬೇಕಂದ್ರೆ, ಒಂದು ಲೈನಿಂಗ್ ಬಟ್ಟೆನ ತೊಗೊಂಡು ಕ್ಯಾನ್ವಾಸ್ ನಾವು ಏನು ಶೇಪ್ನ ತೆಕ್ಕೊಂಡಿದ್ವಿ ಅದನ್ನು ನೀಟಾಗಿ ಅಲ್ಲಿ ಪ್ರೆಸ್ಸಿಂಗ್ ಮಾಡಿಬಿಡಿ, ಅಂದರೆ ಐರನ್ ಮಾಡಿ. ಕೆಲವೊಂದು ಕ್ಯಾನ್ವಾಸು ನೀಟಾಗಿ ಕಚ್ಕೊಂಡು ಕೂತ್ಕೊಳ್ಳುತ್ತೆ. ಅದೇ ಥರದ ಕ್ಯಾನ್ವಾಸ್ ಇದು, ಓಕೆನಾ. ಕೆಳಗಡೆ ನೀಟಾಗಿ ಕಚ್ಕೊಂಡು ಕೂತಿದೆ. ನಾವೇನು ಲೈನಿಂಗ್ನ ತೊಗೊಂಡಿರ್ತೀವಿ ಆ ಲೈನಿಂಗು ಕ್ಯಾನ್ವಾಸು ಸುತ್ತ ಅರ್ಧ ಇಂಚ್ ಎಕ್ಸ್ಟ್ರಾ ಬರಬೇಕು.
ಯಾಕಂದರೆ ನಾವು ಅದನ್ನು ಫೋಲ್ಡ್ ಮಾಡಿ ಕ್ಯಾನ್ವಾಸ್ ಮೇಲೆ ಫೋಲ್ಡ್ ಮಾಡಿ ಸ್ಟಿಚ್ ಹಾಕಬೇಕಾಗತ್ತೆ. ಸೊ ಹಾಗಾಗಿ ಸುತ್ತ ಅರ್ಧ ಇಂಚ್ ಎಕ್ಸ್ಟ್ರಾ ಬರೋ ರೀತಿ ಲೈನಿಂಗ್ನ ಬಿಟ್ಕೊಳ್ಳಿ. ಅದಾದಮೇಲೆ ನಾವು ಲೈನಿಂಗ್ನ ಕ್ಯಾನ್ವಾಸ್ ಮೇಲೆ ಫೋಲ್ಡ್ ಮಾಡ್ಕೊತಾ ಸುತ್ತ ಒಂದೊಂದು ಸ್ಟಿಚ್ನ ಹಾಕೊಬರ್ಬೇಕು. ಕ್ಯಾನ್ವಾಸ್ನ ಒಂದು ಸೈಡ್ ಏನಿದೆ ಅಲ್ಲಿ ನಾವು ಬಟ್ಟೆನ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ತೀವಿ. ಅದೇ ಒಳಗಡೆ ಇನ್ನೊಂದು ಸೈಡ್ ಇದೆಲ್ಲ ಕ್ಯಾನ್ವಾಸ್ದು, ಆ ಸೈಡು ಸುಮ್ಮನೆ ಕ್ಯಾನ್ವಾಸ್ ಲೈನಿಂಗ್ ಎರಡೂ ಅಟ್ಯಾಚ್ ಮಾಡ್ಕೊಳ್ಳಿ ಅಷ್ಟೇ. ಅಂದರೆ ಒಂದು ಸ್ಟಿಚ್ ಹಾಕಿ ಅದ್ರ ಮೇಲೆ. ಇವಾಗ ಬ್ಯಾಕ್ ಪಾರ್ಟ್ ಏನು ನಾನು ಲೈನಿಂಗಲ್ಲಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ನಾನಿಲ್ಲಿ ಬ್ಲೌಸ್ ಪೀಸಲ್ಲೂ ಕೂಡ ಕಟ್ ಮಾಡಿಕೊಂಡು ಲೈನಿಂಗು ಮತ್ತು ಬ್ಲೌಸ್ ಪೀಸ್ ಎರಡನ್ನೂ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ. ನಾವು ಆಗಲೇ ಕ್ಯಾನ್ವಾಸ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದರ ಸೆಂಟರ್ಗೆ ನಾನು ಇಲ್ಲಿ ಲೈನ್ ಹಾಕಿದ್ದೀನಿ ಆಯಿತಾ. ಒಂದ್ಸಲ ನೋಡ್ಕೊಬಿಡಿ ನಾನು ಎಲ್ಲೆಲ್ಲಿ ಸ್ಟಿಚ್ ಹಾಕಿದ್ದೀನಿ ಅಂತ ಅಂದ್ಬಿಟ್ಟು. ಈ ಕಡೆ ಸೈಡು ಕಾಣ್ತಿದೆ ಅಲ್ವಾ, ನಾನು ಬಟ್ಟೆನ ಫೋಲ್ಡ್ ಮಾಡಿ ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಹಾಕಿರೋದು. ಇನ್ನೊಂದು ಸೈಡು ಲೈನಿಂಗು ಮತ್ತು ಕ್ಯಾನ್ವಾಸ್ ಎರಡನ್ನೂ ಅಟ್ಯಾಚ್ ಮಾಡಿ ಸುಮ್ಮನೆ ತುದಿಗೆ ಒಂದು ಸ್ಟಿಚ್ನ ಹಾಕ್ಕೊಂಡಿರೋದು. ಇದನ್ನು ನಾವಿಲ್ಲಿ ಬ್ಯಾಕ್ ಪಾರ್ಟ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದರ ಮೇಲ್ಗಡೆ ಇಡಬೇಕು. ಇಲ್ಲೂ ಕೂಡ ಸೆಂಟರ್ಗೆ ಕರೆಕ್ಟಾಗಿ ನಾಚ್ ಹಾಕ್ಕೊಂಡಿದ್ದೀನಿ ನಾನು ಫೋಲ್ಡ್ ಮಾಡಿಬಿಟ್ಟು. ಮೇಲ್ಗಡೆನೂ ಅಷ್ಟೇ, ಕೆಳಗಡೆ ವೇಸ್ಟು ಅಷ್ಟೇ. ಮೇಲ್ಗಡೆ ಶೋಲ್ಡರ್ ಸೆಂಟರ್ಗೆ ನಾಚ್ ಹಾಕೊಂಡಿದ್ದೀನಿ, ಅದೇ ಥರ ಕೆಳಗಡೆ ವೇಸ್ಟ್ ಏನಿರುತ್ತೆ ಅದರ ಸೆಂಟರ್ಗೂ ನಾನು ನಾಚನ್ನ ಹಾಕ್ಕೊಂಡಿದ್ದೀನಿ. ಈಗ ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಆ ನಾಚ್ಗಳ ನೀರಕ್ಕೆ ಇಟ್ಕೊಳ್ಳೋಣ. ಅದ್ರ ಮೇಲೂ ಲೈನ್ ಹಾಕಿದ್ನಲ್ವ, ಸೊ ಸ್ಟ್ರೇಟಾಗಿ ಗೊತ್ತಾಗುತ್ತೆ ನಮಗೆ ಒಂದು ಅಂದಾಜು. ಇದನ್ನು ಈ ಥರ ನೀರಕ್ಕೆ ಇಟ್ಬಿಟ್ಟು ಮಧ್ಯೆ ಗುಂಡ್ಪಿನ್ಗಳನ್ನ ಹಾಕೋಬಿಡಿ, ಸೇಫ್ಟಿ ಇರುತ್ತೆ. ಆ ಕಡೆ ಜರ್ಗಾಡಲ್ಲ, ಅದು ಎರಡು ಕೂಡ ನೀಟಾಗಿ ಅಟ್ಯಾಚ್ ಆಗಿರುತ್ತೆ. ಸ್ಟಿಚ್ ಮಾಡೋಕ್ಕೆ ಈಸಿ ಆಗುತ್ತೆ. ಸ್ಟಿಚ್ನ ಹಾಕೋತಾ ಇದ್ದೀನಿ. ಸ್ಟಿಚ್ ಎಲ್ಲಿಗೆ ಹಾಕಬೇಕು ಅಂದರೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ನಾನು ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ನಿಮಗೆ. ಲೈನಿಂಗ್ ಮೇಲೆ ಬರಬೇಕು, ಕ್ಯಾನ್ವಾಸ್ ಮೇಲೆ ಸ್ಟಿಚ್ನ ಹಾಕಬಾರ್ದು. ಕ್ಯಾನ್ವಾಸಿಂದ ಈ ಕಡೆಗೆ ನಾನಿಲ್ಲಿ ಚಾಕಲ್ಲಿ ಏನು ಮಾರ್ಕ್ನ ಮಾಡ್ತಾಯಿದ್ದೀನಿ ಇಲ್ಲಿ ಸ್ಟಿಚ್ ಬರಬೇಕು ಆಯಿತಾ. ಪೂರ್ತಿ ಮೇಲ್ಗಡೆ ನೆಕ್ಕಿಂದ ಹಿಡಿದು ಶೇಪಿಂದ ಹಿಡಿದು ಫುಲ್ ನಾವು ಇದೇ ಥರ ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿ ಎಕ್ಸ್ಪ್ಲೇನ್ ಮಾಡೋದೇನೂ ಇಲ್ಲ. ಎಷ್ಟೊಂದು ಚಾನಲ್ ನೀವೇ ನೋಡಿರ್ತೀರ, ಯಾವುದಾದ್ರೂ ಡಿಸೈನ್ ತೋರಿಸ್ತಾರೆ ಅಂದರೆ ಜಸ್ಟ್ ಒಂದು ಮ್ಯೂಸಿಕ್ನ ಹಾಕಿ ಅವರು ಯಾವ ರೀತಿ ಮೆಷರ್ಮೆಂಟ್ ತೊಗೊಂಡು ಸ್ಟಿಚ್ ಮಾಡ್ತಾರೆ ಅನ್ನೋದನ್ನು ತೋರಿಸ್ತಾರೆ. ಬಟ್ ಎಲ್ರಿಗೂ ಅದು ಅರ್ಥ ಆಗಲ್ಲ. ಕೆಲವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ರೇ ಅರ್ಥ ಆಗುತ್ತೆ, ಅಥವಾ ಏನಾದರೂ ಡೌಟ್ ಇದ್ದರೆ ಕ್ಲಿಯರ್ ಆಗುತ್ತೆ. ಸೊ ನಾನಿಲ್ಲಿ ಯಾವ ಮ್ಯೂಸಿಕ್ನೂ ಆ್ಯಡ್ ಮಾಡ್ತೀರಾ, ನನ್ನ ವಾಯ್ಸ್ನೇ ಕೊಟ್ಟು ನಿಮಗೆ ವಿಡಿಯೋದ್ರ ಜೊತೆಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ನೋಡಿ. ನಾನು ಸ್ಟಿಚ್ ಹಾಕಿದ್ನಲ್ಲ ಅದು ಎಲ್ಲಿ ಬಂದಿದೆ ಅಂತ ಇನ್ನೊಂದು ಸಲ ನೋಡ್ಕೊಬಿಡಿ. ಮತ್ತೆ ನಾನು ತೋರಿಸ್ತಾ ಇದ್ದೀನಿ, ನಿಮಗೆ ಡೌಟ್ ಬರದೇ ಇರಲಿ ಅಂತ ಅಂದ್ಬಿಟ್ಟು ಅಷ್ಟೇ. ಸ್ಟಿಚ್ನ ಈ ರೀತಿ ಸುತ್ತ ಹಾಕ್ಕೊಂಡ್ಮೇಲೆ 1/4 ಇಂಚನ್ನ ಬಿಟ್ಟು ಈಗ ಬಟ್ಟೆನ ಕಟ್ ಮಾಡ್ಕೊಳ್ಳಿ. ನಾನು ಸ್ಟಿಚಿಂಗ್ ಮಾರ್ಜಿನ್ನ ತೊಗೊಬಿಡಿ ಕ್ಯಾನ್ವಾಸಲ್ಲಿ ಅಂತ ಹೇಳಿದ್ದೇನೆ, ಯಾಕಂದರೆ ನಾನು ಲೈನಿಂಗಲ್ಲೇ ನಾನು ಸ್ಟಿಚಿಂಗ್ ಮಾರ್ಜಿನ್ನ ಬಿಟ್ಕೊಂಡಿದ್ದೆ. ಈಗ ಕಟ್ ಮಾಡ್ಕೊಂಡಾದಮೇಲೆ ನಾಚ್ಗಳನ್ನ ನೀಟಾಗಿ ಟರ್ನಿಂಗ್ ಪಾಯಿಂಟಲ್ಲೆಲ್ಲ ಹಾಕ್ಕೊಳ್ಳಿ. ಸೊ ನಾವು ಕ್ಯಾನ್ವಾಸ್ನ ಒಳಗಡೆಗೆ ಇನ್ ಮಾಡಿದಾಗ ಎಲ್ಲೂ ಕೂಡ ಸುಕ್ ಬರದೆ ನೀಟಾಗಿ ಟರ್ನ್ ಆಗುತ್ತೆ. ಬಟ್ಟೆ ಸ್ಟ್ರೈಟ್ ಇರೋ ಕಡೆ ನಾವು ನಾಚ್ಗಳನ್ನ ಹಾಕ್ಕೊಳ್ತಾ ಇದ್ರೂ ಪರವಾಗಿಲ್ಲ, ಬಟ್ ಟರ್ನಿಂಗ್ ಬರುತ್ತಲ್ಲ ಅಂಥ ಪಾಯಿಂಟ್ಗಳಲ್ಲಿ ನಾವು ನಾಚ್ ಹಾಕ್ಕೊಳ್ಳೇಬೇಕು. ಇಲ್ಲಾಂದರೆ ನೀಟಾಗಿ ಫೋಲ್ಡ್ ಆಗಲ್ಲ ಮತ್ತು ಶೇಪ್ ಕೂಡ ನೀಟಾಗಿ ಬರಲ್ಲ. ಸೊ ಈ ಥರ ಹಾಕ್ಕೊಂಡ್ಮೇಲೆ ಕ್ಯಾನ್ವಾಸ್ನ ನಾನು ಉಲ್ಟಾ ಸೈಡ್ಗೆ ಟರ್ನ್ ಮಾಡ್ತಾಯಿದ್ದೀನಿ. ಅಲ್ಲಿ ಬಟನ್ ಇಡ್ತೀವಲ್ಲ ಅಲ್ಲಿ ಸ್ವಲ್ಪ ನೀಟಾಗಿ ಟರ್ನ್ ಮಾಡ್ಕೊಳ್ಳಿ ಆಯಿತಾ, ಶೇಪ್ ನೀಟಾಗಿ ಬರೋ ಥರ. ಕ್ಯಾನ್ವಾಸ್ನ ಯೂಸ್ ಮಾಡಿರೋದ್ರಿಂದ ಶೇಪ್ ನೋಡ್ತಿರ್ಬೋದು ನೀವು ಎಷ್ಟು ನೀಟಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ಕ್ಯಾನ್ವಾಸ್ ಯೂಸ್ ಮಾಡಿದ್ರೆ ಇಷ್ಟೇ ನೀಟಾಗಿ ಟರ್ನ್ ಆಗುತ್ತೆ. ಅದೇ ನಾವು ನಾರ್ಮಲಾಗಿ ಕ್ಯಾನ್ವಾಸ್ ಯೂಸ್ ಮಾಡ್ದಿರ ಹಾಗೆ ಮಾಡಿದ್ರೂ ಕೂಡ ಈ ಡಿಸೈನ್ ಮಾಡ್ಬೋದು, ಬಟ್ ಫಿನಿಶಿಂಗ್ ಚೆನ್ನಾಗಿ ಬರಬೇಕು ಅಂದರೆ ಕ್ಯಾನ್ವಾಸ್ ಯೂಸ್ ಮಾಡಬೇಕು ಅಷ್ಟೇ. ಈಗ ಕೆಳಗಡೆ ಫಿನಿಶಿಂಗ್ನ ಕೊಡ್ತಾ ಇದ್ದೀನಿ. ಫಿನಿಶಿಂಗ್ ಕೊಡೋಕ್ಕೆ ನಾನಿಲ್ಲಿ 2 ಇಂಚ್ ಅಗಲದ ಪಟ್ಟಿ ತೊಗೋತಾ ಇದ್ದೀನಿ. ಅಲ್ಲಿ ಶಾರ್ಟೇಜ್ ಆಗಿದ್ದರಿಂದ ಬೇರೆ ಬಟ್ಟೆನ ಕಟ್ ಮಾಡಿಕೊಂಡು ಜಾಯಿಂಟ್ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಕೆಳಗಡೆಯಿಂದ ಅರ್ಧ ಇಂಚ್ಗೆ ಸ್ಟಿಚ್ ಮಾಡಿ ನಾವು ಟರ್ನ್ ಮಾಡ್ಕೊಬೇಕು. ಟರ್ನ್ ಮಾಡಿಬಿಟ್ಟು ಇನ್ನೊಂದು ಸ್ಟಿಚ್ನ ಹಾಕ್ಕೊಡಿ. ಲೈನಿಂಗ್ ಸೈಡ್ಗೆ ಹಾಕಬೇಕು ಸ್ಟಿಚ್ನ. ಆಮೇಲೆ ಉಲ್ಟಾ ಸೈಡ್ ತಿರುಗಿಸ್ಕೊಂಡು ಪಟ್ಟಿ ಏನಿತ್ತು ಅದನ್ನು ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಂಡ್ರೆ ಆಯಿತು. ಕೆಳಗಡೆ ಫಿನಿಶಿಂಗ್ ಆಗುತ್ತೆ. ಮತ್ತು ಕ್ಯಾನ್ವಾಸ್ ಹಾಕಿದ್ವಲ್ಲ ನಾವು ಅದನ್ನು ಟರ್ನ್ ಮಾಡ್ಕೊಂಡಿದ್ದೀವಿ ನೋಡಿ, ಅಲ್ಲಿ ಸುತ್ತ ಹೆಮ್ಮಿಂಗ್ ಮಾಡ್ಕೊಬಿಡಿ. ಹೆಮ್ಮಿಂಗ್ ಮಾಡಿಕೊಂಡ್ರೆ ಆ ಕಡೆ ಈ ಕಡೆ ಹೋಗಲ್ಲ ಅದು, ಇಲ್ಲಾಂದರೆ ಮತ್ತೆ ಅದು ಫ್ರಂಟ್ ಸೈಡ್ಗೆ ಟರ್ನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹೆಮ್ಮಿಂಗ್ ಮಾಡಿಕೊಂಡ್ರೆ ಫಿನಿಶಿಂಗ್ ನೀಟಾಗಿ ಆಗುತ್ತೆ. ಕೆಳಗಡೆನೂ ಕೂಡ ಈಗ ಫಿನಿಶಿಂಗ್ ಆಯಿತು. ಮೇಲ್ಗಡೆ ನಾನು ಶೇಪ್ ತೆಗೆದಿದ್ನಲ್ಲ ಅಲ್ಲಿ ನಾನು ಪೋಟ್ಲಿ ಬಟನ್ಸ್ಗಳನ್ನ ಈ ರೀತಿ ಅಟ್ಯಾಚ್ ಮಾಡ್ಕೊತಾ ಬಂದಿದ್ದೀನಿ. ಪೋಟ್ಲಿ ಬಟನ್ ನಾವೇ ಮಾಡ್ಕೋಬೋದು, ವೇಸ್ಟ್ ಕ್ಲಾತಸ್ನ ಅಥವಾ ಸ್ಪಂಜಸ್ನ ಯೂಸ್ ಮಾಡಿಕೊಂಡು. ಪೋಟ್ಲಿ ಬಟನ್ನ ಮಾಡೋದನ್ನ ನಾನು ಇಲ್ಲಿ ತೋರಿಸಿಲ್ಲ, ವಿಡಿಯೋ ಲೆಂತಿ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು. ನಿಮ್ಗೆ ಯಾರಿಗಾದರೂ ಪೋಟ್ಲಿ ಬಟನ್ ಮಾಡೋಕ್ಕೆ ಬರಲ್ಲ ಅಂದರೆ ಆ ವಿಡಿಯೋ ಕೂಡ ನಾನು ಮಾಡ್ತೀನಿ, ಅಪ್ಲೋಡ್ ಮಾಡ್ತೀನಿ ವಿಡಿಯೋನ. ಅಲ್ಲಿ ನನ್ನ ಚಾನಲ್ಗೆ ಒಂದ್ಸತಿ ಚೆಕ್ ಮಾಡಿ ಪೋಟ್ಲಿ ಬಟನ್ನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳಿ. ಹೆಚ್ಚು ಕಡಿಮೆ 1.5 ಇಂಚ್ ತನಕ ಗ್ಯಾಪ್ ಕೊಡ್ತಾ ಇದ್ದೀನಿ ನಾನಿಲ್ಲಿ ಪ್ರತಿ ಒಂದು ಪೋಟ್ಲಿ ಬಟನ್ಗೂ ಕೂಡ.
ಫೈನಲ್ ಫಿನಿಶಿಂಗ್ ಪೋಟ್ಲಿ ಬಟನ್ನ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಯಾವ ರೀತಿ ಕಾಣುತ್ತೆ ಅಂತ ನೀವು ನೋಡ್ಬೋದು ವಿಡಿಯೋ ಕೊನೆಯಲ್ಲಿ. ಮತ್ತು ಪೋಟ್ಲಿ ಬಟನ್ನ ಅಟ್ಯಾಚ್ ಮಾಡ್ಕೊಳ್ಳುವಾಗ ಸಿಂಗಲ್ ಫುಟ್ನ ಹಾಕ್ಕೊಳ್ಳಿ ಮಿಷಿನ್ಗೆ. ನಮಗೆ ಲೆಫ್ಟ್ ಸೈಡ್ ಆಗುತ್ತೆ, ಮಿಷಿನ್ಗೆ ರೈಟ್ ಸೈಡ್ ಆಗುತ್ತೆ. ಓಕೆನಾ? ನಮ್ಮ ಸೈಡಿಂದ ಹೇಳಬೇಕು ಅಂದರೆ ಲೆಫ್ಟ್ ಸೈಡ್ ಸಿಂಗಲ್ ಫುಟ್ ಏನಿರುತ್ತೆ ಅದನ್ನು ಅಟ್ಯಾಚ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಸ್ಟಿಚ್ ಮಾಡುವಾಗ ರೈಟ್ ಸೈಡ್ ಪೋಟ್ಲಿ ಬಟನ್ಸ್ ಬರುತ್ತಲ್ವ, ಡಬಲ್ ಫುಟ್ ಇದ್ದರೆ ಸ್ಟಿಚ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅದೇ ಸಿಂಗಲ್ ಫುಟ್ ಹಾಕ್ಕೊಂಡ್ರೆ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು. ಫೈನಲ್ ಫಿನಿಶಿಂಗ್ ನೋಡ್ತಾ ಇರ್ಬೋದು ನೀವು. ನಾನು ಪೋಟ್ಲಿ ಬಟನ್ಸ್ ಎಲ್ಲ ಅಟ್ಯಾಚ್ ಮಾಡಿಕೊಂಡು ಮೇಲ್ಗಡೆ ಕೂಡ ಒಂದು ಬಿಗ್ ಬಟನ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಸ್ಟೋರಿ ಮಾಡ್ತೀವಲ್ವ ಆ ಥರ ಸ್ಟಿಚ್ ಮಾಡಿಕೊಂಡು ಅದನ್ನು ಅಲ್ಲಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಬಟನ್ನ ಲಾಕ್ ಮಾಡ್ಕೊಳ್ಳೋಕ್ಕೆ. ಈ ಥರ ಬೇಕಿದ್ರೂ ಮಾಡ್ಕೋಬೋದು. ಇಲ್ಲ ಅಂದರೆ ಬಟನ್ನ ಡೈರೆಕ್ಟಾಗಿಯೇ ಆ ಕಡೆ ಈ ಕಡೆ ಎರಡು ಬಟ್ಟೆಗಳನ್ನ ಸೇರಿಸಿ ಕೂಡ ಸ್ಟಿಚ್ ಮಾಡ್ಕೋಬೋದು. ನಿಮಗೆ ಓಪನ್ ಮಾಡೋಕ್ಕೆ ಬೇಕು ಅಂತಂದರೆ ನಾನಿಲ್ಲಿ ತೋರಿಸ್ತಿರೋ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲ ಓಪನ್ ಮಾಡೋದೇನು ಬೇಡ, ನಾವು ಫ್ರಂಟ್ ಹುಕ್ಸ್ ಇಟ್ಕೊಂಡಿದ್ದೀವಲ್ಲ, ಸೊ ಅಟ್ಯಾಚ್ಡ್ ಆಗಿನೇ ಇರಲಿ ಅಂತಂದರೆ ಬಟನ್ನ ಎರಡು ಸೈಡು ಕೂಡ ಸೇರಿಸ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಪೋಟ್ಲಿ ಬಟನ್ಸ್ ಅಟ್ಯಾಚ್ ಮಾಡಿದ್ವಲ್ಲ ಅದ್ರ ಸುತ್ತ ಬೇಕಿದ್ರೆ ನೀವು ಲೇಸ್ ಕೂಡ ಹಾಕೋಬೋದು. ಲೇಸ್ ಹಾಕೊಂಡ್ರೂ ಕೂಡ ಅದು ಒಂಥರ ಚೆನ್ನಾಗಿರುತ್ತೆ. ಲೇಸ್ ಇಷ್ಟ ಇಲ್ಲಪ್ಪ ನಮಗೆ ಪ್ಲೇನ್ ಆಗಿನೇ ಇರಲಿ ಅಂತಂದರೆ ಇಷ್ಟಕ್ಕೆ ಕೂಡ ಬಿಟ್ಕೋಬೋದು. ಮತ್ತು ಸ್ಲೀವ್ಸ್ ನೋಡ್ತಾ ಇರ್ಬೋದು ನೀವು. ಸ್ಲೀವ್ಸ್ ಕೂಡ ನಾನು ಇಲ್ಲಿ ಈ ಥರ ಡಿಸೈನ್ನ ಮಾಡ್ಕೊಂಡಿದ್ದೀನಿ. ಬ್ಯಾಕ್ ಸೈಡ್ ಪೋಟ್ಲಿ ಬಟನ್ನ ಯೂಸ್ ಮಾಡಿದ್ರಿಂದ ಸ್ಲೀವ್ಸ್ಗೂ ಕೂಡ ನಾನಿಲ್ಲಿ ಪೋಟ್ಲಿ ಬಟನ್ಸ್ನ ಇಟ್ಕೊಂಡಿದ್ದೀನಿ. ಸೊ ಎರಡು ಕೂಡ ಮ್ಯಾಚಿಂಗ್ ಆಗಲಿ ಅಂತ ಅಂದ್ಬಿಟ್ಟು ನಾನು ಆಲ್ರೆಡಿ ಸ್ಲೀವ್ಸ್ ಡಿಸೈನ್ನ ಹೇಗೆ ಮಾಡೋದು ಇದನ್ನು ಅಂದ್ಬಿಟ್ಟು ಕಟಿಂಗ್ ಸ್ಟಿಚಿಂಗ್ ಎರಡೂ ಕೂಡ ಒಂದೇ ವಿಡಿಯೋಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ನನ್ನ ಹಿಂದಿನ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ. ಅದೇ ವಿಡಿಯೋಲಿ ನಾನು ಈ ಒಂದು ಸ್ಲೀವ್ಸ್ ಡಿಸೈನ್ನ ಕಟಿಂಗ್ ಮತ್ತು ಸ್ಟಿಚಿಂಗ್ ತೋರಿಸಿರೋದು. ಬೇಕು ಅಂದರೆ ಮೇಲ್ಗಡೆ ಐ ಕಾರ್ಡಲ್ಲೂ ಕೂಡ ಈ ಸ್ಲೀವ್ಸ್ ಡಿಸೈನ್ ವಿಡಿಯೋನ ಲಿಂಕ್ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದ್ರ ವಿಡಿಯೋದು ಲಿಂಕ್ ಹಾಕಿರ್ತೀನಿ. ಫ್ರಂಟ್ ಸೈಡ್ ನಾನಿಲ್ಲಿ ಸ್ವೀಟ್ ಹಾರ್ಟ್ ನೆಕ್ ಶೇಪ್ನ ಕೊಟ್ಟಿದ್ದೀನಿ. ಇಲ್ಲೂ ಕೂಡ ಕ್ಯಾನ್ವಾಸ್ನ ಯೂಸ್ ಮಾಡಿದ್ರೆ ಶೇಪ್ ನೀಟಾಗಿ ಕೂತ್ಕೊಳ್ಳುತ್ತೆ. ಬಟ್ ಫ್ರಂಟ್ ಸೈಡ್ಗೆ ನಾನು ಕ್ಯಾನ್ವಾಸ್ನ ಯೂಸ್ ಮಾಡಿಲ್ಲ. ಇಷ್ಟೇ ಇವತ್ತಿನ ವಿಡಿಯೋ. ನೋಡಿದ್ರಲ್ವಾ ಯಾವ ರೀತಿ ಸಿಂಪಲ್ಲಾಗಿ ಬ್ಯಾಕ್ ಸೈಡ್ ನಾವು ಬೋಟ್ ನೆಕ್ ಇಟ್ಟು ಡಿಸೈನ್ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.